ರಾಜಧಾನಿ ಬೆಂಗಳೂರಿಗಿಲ್ಲ ಮೆಟ್ರೋ ನಗರಿ ಗರಿ. ಬೆಂಗಳೂರು ಮಹಾನಗರ ಮಾತ್ರ, ಮೆಟ್ರೋ ಸಿಟಿಯಲ್ಲ. ಬೆಂಗಳೂರಿಗೆ ಮೆಟ್ರೋ ನಗರದ ಸ್ಥಾನ ನೀಡಲಾಗದು, ಮೆಟ್ರೋ ನಗರ ಸ್ಥಾನ ನೀಡಲಾಗದು ಎಂದ ಕೇಂದ್ರ ಸರ್ಕಾರ. ಬೆಂಗಳೂರಿನ ಬಹುದಿನಗಳ ಬೇಡಿಕೆ ತಿರಸ್ಕರಿಸಿದ ಕೇಂದ್ರ. ಆದಾಯ ತೆರಿಗೆ ಕಾಯ್ದೆಯ ನೆಪದಲ್ಲಿ ಮೆಟ್ರೋ ಸ್ಥಾನ ಮಿಸ್. ಆದಾಯ ತೆರಿಗೆ ಕಾಯ್ದೆ ನಿಯಮ 2A ಅಡಿ ಸ್ಥಾನ ನೀಡಲಾಗದು. ಮೆಟ್ರೋ ನಗರಗಳಿಗೂ ಇತರ ನಗರಗಳಿಗೂ ವ್ಯತ್ಯಾಸವಿದೆ. ಹಾಲಿ ನೀತಿಯಲ್ಲಿ ಯಾವುದೇ ಬದಲಾವಣೆ ಮಾಡಲು ಆಗಲ್ಲ, ತೆರಿಗೆ ನಿಯಮ ಬದಲಿಸಲು ಆಗಲ್ಲ ಎಂದ ಕೇಂದ್ರ ಸರ್ಕಾರ. ದೇಶದ ಮಾಹಿತಿ ತಂತ್ರಜ್ಞಾನ, ಐಟಿ ರಾಜಧಾನಿ ಹಾಗೂ ಭಾರತದ ದೊಡ್ಡ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರಿಗೆ ಮೆಟ್ರೋ ನಗರದ ಸ್ಥಾನಮಾನ ನೀಡಲಾಗದು ಎಂದು ಕೇಂದ್ರ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ. ಮುಂಗಾರು ಅಧಿವೇಶನದಲ್ಲಿ ಮಾತನಾಡಿದ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ, 1962ರ ಆದಾಯ ತೆರಿಗೆ ಕಾಯ್ದೆಯ ನಿಯಮ 2A ಅಡಿ ಮೆಟ್ರೋ ನಗರಗಳಿಗೂ ಹಾಗೂ ಇತರೆ ನಗರಗಳಿಗೂ ವ್ಯತ್ಯಾಸವಿದೆ. ಹಾಲಿ ಇರುವ ನೀತಿಯಲ್ಲಿ ಯಾವುದೇ ಬದಲಾವಣೆ ಬಯಕೆ ಸರ್ಕಾರಕ್ಕೆ ಇಲ್ಲ ಎಂದು ತಿಳಿಸಿದ್ದಾರೆ. ಮೆಟ್ರೋ ನಗರದ ಲಾಭಗಳೇನು? ಮೆಟ್ರೋ ನಗರ ವಾಸಿಗಳಿಗೆ ಕೆಲವು ತೆರಿಗೆ ವಿನಾಯಿತಿ ಸಿಗುತ್ತದೆ. ಮನೆ ಬಾಡಿಗೆ ಭತ್ಯೆಗೆ ಆದಾಯ ತೆರಿಗೆ ವಿನಾಯಿತಿ ಇರುತ್ತದೆ. ತೆರಿಗೆ ವಿನಾಯಿತಿ ನೀಡುವಾಗ 50% ಸಂಬಳ ಪರಿಗಣೆಗೆ. ಮೆಟ್ರೋ ನಗರಗಳಲ್ಲಿ 50% ಸಂಬಳ ಪರಿಗಣೆಗೆ. ಇತರ ನಗರಗಳಲ್ಲಿ 40% ಸಂಬಳ ಪರಿಗಣೆಗೆ. ಮೆಟ್ರೋ ನಗರಗಳು ತೆರಿಗೆ ವಿನಾಯಿತಿ ಅಡಿಯಲ್ಲಿ ಬರುತ್ತವೆ. ತೆರಿಗೆ ವಿನಾಯಿತಿ ಕಾರಣಕ್ಕೆ ಮೆಟ್ರೋ ಸ್ಥಾನಮಾನ ಮಿಸ್. ಹಾಲಿ ತೆರಿಗೆ ನೀತಿ ಬದಲಾವಣೆ ಸಾಧ್ಯವಿಲ್ಲ ಎಂದ ಕೇಂದ್ರ. ದೇಶದಲ್ಲಿ ಸದ್ಯ ಮುಂಬೈ, ದೆಹಲಿ, ಕೋಲ್ಕತ್ತಾ ಹಾಗೂ ಚೆನ್ನೈ ಮಾತ್ರವೇ ಮೆಟ್ರೋ ನಗರಿ ಸ್ಥಾನಮಾನವನ್ನು ಹೊಂದಿವೆ. ಮೆಟ್ರೋ ನಗರಗಳಲ್ಲಿ ವಾಸಿಸುವವರಿಗೆ ಕೆಲವೊಂದು ತೆರಿಗೆ ವಿನಾಯಿತಿಗಳು ಸಿಗುತ್ತವೆ. ಉದಾಹರಣೆಗೆ, ಮನೆ ಬಾಡಿಗೆ ಭತ್ಯೆಗೆ ಆದಾಯ ತೆರಿಗೆ ವಿನಾಯಿತಿ ಇರುತ್ತದೆ. ಸದ್ಯ ಅದನ್ನು ತಡೆ ಹಿಡಿಯಲಾಗಿದೆ. ಜತೆಗೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 10(13)A ಅಡಿ ಮೆಟ್ರೋ ನಗರಗಳಲ್ಲಿ ಆದಾಯ ತೆರಿಗೆ ವಿನಾಯಿತಿ ನೀಡುವಾಗ 50% ಸಂಬಳವನ್ನು ಪರಿಗಣಿಸಲಾಗುತ್ತದೆ. ಬೆಂಗಳೂರು ಸೇರಿದಂತೆ ಇತರೆ ನಗರಗಳಲ್ಲಿ 40% ವೇತನ ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಬೆಂಗಳೂರಿಗೆ ಮೆಟ್ರೋ ಸ್ಥಾನ ನೀಡಿದ್ದರೆ ಇಂತಹ ತೆರಿಗೆ ವಿನಾಯಿತಿಗಳು ಜನರಿಗೆ ಲಭಿಸುತ್ತಿದ್ದವು. ಆದರೆ ಕೇಂದ್ರ ಸರ್ಕಾರ ಆ ಸ್ಥಾನ ನೀಡಲು ನಿರಾಕರಿಸಿರುವುದರಿಂದ ಬಹುದಿನಗಳಿಂದ ಮೆಟ್ರೋ ಸ್ಥಾನಕ್ಕೆ ಬೇಡಿಕೆ ಇಡುತ್ತಿರುವ ಬೆಂಗಳೂರಿಗೆ ನಿರಾಸೆಯಾಗಿದೆ. ಕೆಲವು ದಶಕಗಳಿಂದ ಬೆಂಗಳೂರು ನಿರೀಕ್ಷೆಗೂ ಮೀರಿ ಬೆಳವಣಿಗೆ ಹೊಂದಿದೆ. ಪಿಂಚಣಿದಾರರ ಸ್ವರ್ಗ ಎಂದು ಕರೆಯಲ್ಪಡುತ್ತಿದ್ದ ನಗರವನ್ನು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆದ ಕ್ರಾಂತಿ ಬಹು ಸಂಸ್ಕೃತಿಯ ನೆಲೆವೀಡನ್ನಾಗಿಸಿದೆ.